ನಮಸ್ಕಾರ ಸ್ನೇಹಿತರೆ. ನಾವು ಈಗ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಕನೆಕ್ಷನ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಇದು ತಿಳ್ಕೊಂಡ ಮುಂಚಿತವಾಗಿ ನಮ್ಮ ಈ ಟೆಕ್ನಿಕ್ ಚಾನಲ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮೂಲಕ ನೀವು ಹೆಚ್ಚಿನ ಒಂದು ವಿಷಯನ ನಾವು ಇನ್ನು ನಿಮ್ಗೆ ಅಪ್ಡೇಟ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ನಾವು ಗಮನಿಸೋಣ. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ದಲ್ಲಿ ಏನಾಗುತ್ತೆ, ಇಲ್ಲಿ 3 ಸ್ಟಾರ್ಟರ್ ಇರುತ್ತೆ, ಮೇನ್ ಮತ್ತೆ ಡೆಲ್ಟಾ ಸ್ಟಾರ್. ಸೊ ಕೇಬಲ್ ಹೆಂಗ್ ಕನೆಕ್ಷನ್ ಮಾಡಬೇಕು, RY ಅಂತ ಕನೆಕ್ಟ್ ಮಾಡಬೇಕು. ಸ್ಟಾರ್ಟರ್ ಯಾವಾಗಲೂ ಸಹಿತ ಮೇನ್ ಮತ್ತು ಸ್ಟಾರ್ ಅಂದ್ರೆ ಸ್ಟಾರ್ ಅಲ್ಲಿ ಹೋಗಿ 220 ರನ್ ಆಗುತ್ತೆ. ನಂತರ ಸ್ಟಾರ್ ಆಫ್ ಆದ ತಕ್ಷಣ ಡೆಲ್ಟಾ ಕನ್ವರ್ಟ್ ಆದಾಗ 440 ವೋಲ್ಟೇಜ್ ಅಂತಂದ್ರೆ ಕನ್ವರ್ಟ್ ಆಗ್ತದೆ. ಅದು ಹೇಗೆ ಅಂತಂದ್ರೆ A1 C2 B1 A2 B1 A2 C1 B2 C1 B2. ಸೊ ಹೀಗೆ ಹೋಗಿ ಜಾಯಿಂಟ್ ಆದ್ರೆ ಸ್ಟಾರ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಸರ್ಕಲ್ ಆದ್ರೆ 440 ಮೂಲಕ ಡೆಲ್ಟಾದಲ್ಲಿ ರನ್ ಆಗುತ್ತೆ. ಸ್ನೇಹಿತರೆ, ನಾವೀಗ ಈ ಒಂದು ಸ್ಟಾರ್ಟರ್ ನ NVC ಕಾಯಿಲ್ ಮತ್ತೆ ಆಕ್ಸಿಲರಿಗೆ ಹೇಗೆ ಒಂದು ಕನೆಕ್ಷನ್ ಮಾಡೋದು ಅಂದ್ರೆ, ಮೇನ್ ಸ್ಟಾರ್ಟರ್ ಮತ್ತೆ ಸ್ಟಾರ್ ಒಂದೇ ಸರಿ ಆನ್ ಆಗಬೇಕು. ಕೈ ರಿಲೀಸ್ ಮಾಡಿದ ತಕ್ಷಣ ಮೇನ್ ಆನ್ ಅಲ್ಲೇ ಇರುತ್ತೆ. ಸ್ಟಾರ್ ಆಫ್ ಆದ ತಕ್ಷಣ ಡೆಲ್ಟಾಕ ಏನಾಗುತ್ತೆ, ಚೇಂಜ್ ಆಗುತ್ತೆ. ನಿರಂತರವಾಗಿ ಮೋಟರ್ ಏನಾಗುತ್ತೆ, ಡೆಲ್ಟಾದಲ್ಲೇ ರನ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ. ಈ ಫಸ್ಟ್ ನಾವು ಇದು ಮೇನ್ ಸ್ಟಾರ್ಟರ್ ಡೆಲ್ಟಾ ಸ್ಟಾರ್. ಮೊದಲಿಗೆ ನಾವು R ಪೇಜ್ Y ಪೇಜ್ B ಪೇಜ್ ಅಲ್ಲಿ ಯಾವ್ದಾದ್ರು ಒಂದು ಪೇಜ್ ಅನ್ನ ನಾವು ನೇರವಾಗಿ ಮೇನ್ NVC K1 ಡೆಲ್ಟಾ NVC K1 ಸ್ಟಾರ್ NVC K1 ಒಂದು ಸಪ್ಲೈ ನೇರವಾಗಿ ಹೋಗ್ಬೇಕು. ಆದ್ರೆ ಸ್ಟಾರ್ ಗೆ ಬರಬೇಕಾದ್ರೆ NC ಮೂಲಕ ಮಧ್ಯದಲ್ಲಿ ಕೊಟ್ಟು ಮೇಲ್ಗಡೆಯಿಂದ ನಾವು ಏನ್ ಮಾಡಿ ಲೂಪ್ ಮಾಡಿಕೊಂಡು ಏನ್ ಮಾಡ್ಬೇಕು, ಸ್ಟಾರ್ ಕನೆಕ್ಷನ್ ಕೊಡಬೇಕು. ಅದು ಕೂಡ ಒಂದು ಸಪ್ಲೈ ಮೇನ್ ತಲುಪಿದಂಗೆ ಆಗುತ್ತೆ. ಯಾಕಂದ್ರೆ NC ಅಂದ್ರೆ ನಾರ್ಮಲಿ ಕ್ಲೋಸ್ ಆಗಿರುತ್ತೆ. ನೇರವಾಗಿ ಒಂದು ಪೇಜು 3 NVC ಗೆ ತಲುಪಿದಂಗೆ ಆಗುತ್ತೆ. ಸೊ ಇನ್ನೊಂದು ಪೇಜ್ ಅಂದ್ರೆ R ಪೇಜ್ ತಗೊಳ್ಳೋಣ. ಆಫ್ ಬಟನ್ ರಿವರ್ಸ್ ಬರ್ಬೇಕು. ಈಗ ಡಿವೋ ಸ್ಟಾರ್ಟರ್ ಅಲ್ಲಿ ಆನ್ ಇಂದ ಬರ್ತಿದ್ರೆ ಆಫ್ ಇಂದ ಬರೋಣ. ಆಫ್ ಬಟನ್ ದಿಂದ ನೇರವಾಗಿ ಆನ್ ಬಟನ್ ಬಲಗಡೆ ಕೊಡಬೇಕು. ಎಡಬದಿಯಿಂದ ನೇರವಾಗಿ ನಾವು ಯಾವ್ದು ಕೊಡಬೇಕು, ಸ್ಟಾರ್ ನ K2 ಗೆ ಕೊಡ್ತಾ ಇದ್ದೀವಿ. ಮೇನ್ ಗೆ ಮತ್ತು 4ನೇ ಕಾಂಟ್ಯಾಕ್ಟ್ ಇಂದ ಇಲ್ಲಿ ಏನ್ ಮಾಡ್ಬೇಕು, NVC K2 ಗೆ ಲಿಂಕ್ ಮಾಡ್ಕೊಂಡಿರ್ಬೇಕು. ಸೊ ನಮಗೆ ಇಂಪಾರ್ಟೆಂಟ್ ಅಂದ್ರೆ NO ಎಕ್ಸಲರಿ ಬಹಳ ಇಂಪಾರ್ಟೆಂಟ್. NO ಎಕ್ಸಲರಿ 3 ಪಾಯಿಂಟ್ ಇರುತ್ತೆ, 1 2 3. ಸೊ 3 ಪಾಯಿಂಟ್ ಕೆಳಗಡೆ ಏನ್ ಮಾಡಬೇಕು, ಮೇನ್ ಆನ್ ಬಟನ್ ಸಪ್ಲೈ ಇದೇನ್ ಬಂದಿದೆಯಲ್ಲ ಮೇನ್, ಈ ಆನ್ ಬಟನ್ ಸಪ್ಲೈನ ಕೊಡಬೇಕು. ಮೇನ್ ಆನ್ ಸಪ್ಲೈ ಇಲ್ಲಿಂದ ಬಂದಿರತಕ್ಕಂಥದ್ದು ಡೈರೆಕ್ಟ್ ಮೇನ್ ಆನ್ ಸಪ್ಲೈನ ಕೊಡಬೇಕು. ಮಧ್ಯದಲ್ಲಿ ಡೆಲ್ಟಾ K2, ಮೇಲ್ಗಡೆ ಏನಪ್ಪಾ ಅಂತಂದ್ರೆ ಮೇನ್ NVC K2. ನೋಡಿ ಇದು ಇಲ್ಲಿಂದ ಬಂದಿದೆಲ್ಲ, ಇದು ಮೇನ್ NVC K2. ಓಕೆ, ನಿಮ್ಗೆ ಬೇಕಾದ್ರೆ ನಾನು ಹೆಚ್ಚಿನದಾಗಿ ಇಲ್ಲಿ ಬರ್ದಿರ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು 1 2 3. ಸೊ ಇದು NO ನಾರ್ಮಲಿ ಓಪನ್ ಈ ಕಾಂಟ್ಯಾಕ್ಟ್. ಸೊ ಇಲ್ಲೊಂದು ಲಿಂಕ್ ಇರುತ್ತೆ, ಇದು ಯಾವಾಗಲೂ ಶಾರ್ಟ್ ಅಲ್ಲೇ ಇರುತ್ತೆ. ಶಾರ್ಟ್ ಮಾಡ್ಬೇಕು, ಇರೋದಿಲ್ಲ, ನಾವು ಶಾರ್ಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ 3 ಪಾಯಿಂಟ್ 1 2 3. ಸೊ ಇದು ಮೇನ್ ಸಪ್ಲೈ ಆನ್, ಇದು ಡೆಲ್ಟಾ K2, ಇದು ಮೇನ್ NVC K2 ಗೆ ನಾವು ಇಲ್ಲಿ ಕೊಡ್ಬೇಕಾಗತ್ತೆ. ಸೊ ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಸ್ಟಾರ್ಟರ್ ಅಲ್ಲಿ ಈಸಿ ಆಗುತ್ತೆ. ಬನ್ನಿ ಈಗ ನಾವು ಸ್ಟಾರ್ಟರ್ ನ ಆನ್ ಮಾಡಿ ನೋಡೋಣ. ಸೊ ಈಗ ನಾವು ಮೊದಲಿಗೆ ಇದು ಫ್ಯೂಸ್ MCB ಇಂದ ವೋಲ್ಟ್ ಟು ಆಂಪ್ಸ್ ಮೀಟರ್ ಇದೆ. ಇಲ್ಲಿ ಡಿಯೋಲ್ ಸ್ಟಾರ್ಟರ್ ನಾವು ಜೋಡಿಸಲಾಗಿದೆ. ಸೊ ಈಗ ನಾವು ಆನ್ ಬಟನ್ ಕೊಡ್ತಾ ಇದೀವಿ. ಸಿಂಗಲ್ ಪೇಜ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಪೇಜ್ ಟು ಪೇಜ್ ಅಲ್ಲ, ಇದು ಸಿಂಗಲ್ ಪೇಜ್ ಅಲ್ಲಿ ನೀವು ಚೆಕ್ ಮಾಡಬಹುದು ಅಂತ ಇದ್ರ ಮೂಲಕ ನೀವು ತಿಳ್ಕೋಬಹುದು. ಸೊ ನಾವು ಆನ್ ಬಟನ್ ಪ್ರೆಸ್ ಮಾಡ್ತಾ ಇದ್ರೆ ಮೇನ್ ಮತ್ತು ಸ್ಟಾರ್ ಅಲ್ಲಿ ಸ್ಟಾರ್ಟರ್ ಆನ್ ಆಗುತ್ತೆ. ಕೈ ರಿಲೀಸ್ ಮಾಡಿದ ತಕ್ಷಣ ಡೆಲ್ಟಾ ಕನ್ವರ್ಟ್ ಆಗುತ್ತೆ. ಅದು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು, ಗೊತ್ತಾಗುತ್ತೆ. ಬನ್ನಿ ನೋಡೋಣ ಇಲ್ಲಿ ಸ್ಟಾರ್ ಅಲ್ಲಿ ಹೇಗೆ ಆಗುತ್ತೆ ಅಂತ. ನೋಡಿ, ಪ್ರೆಸ್ ಮಾಡ್ತಾ ಇದ್ದೀನಿ, ಆನ್, ಇದು ಮತ್ತೆ ಇದು ಆನ್ ಆಗಿದೆ. ಕೈ ರಿಲೀಸ್ ಮಾಡಿದೀನಿ, ಡೆಲ್ಟಾ ಕನ್ವರ್ಟ್ ಆಯ್ತು. ಸೊ ಇಲ್ಲಿ ಬಲ್ಬ್ ಸಹಿತ ನಾವು ಕನೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ಬಲ್ಬ್ 2 ಬಲ್ಬ್ ಸೀರೀಸ್ ಮಾಡಿದೀವಿ. ನಾವು 2 ಬಲ್ಬ್ ಸೇಮ್ ವ್ಯಾಟ್ ಇದಾವೆ. ಸೊ 2 ಸೇಮ್ ವ್ಯಾಟ್ ಕೊಟ್ಟು ಪೇಜ್ ಟು ನ್ಯೂಟ್ರಲ್ 220 ವೋಲ್ಟೇಜ್ ಏನಾಗುತ್ತೆ, 110 ಹೋಗಿ ಲ್ಯಾಂಪ್ ಡಿಮ್ ಆಗೋದು ಸಹಿತ ನಿಮಗೆ ಒಂದು ಮೋಟರ್ ತರ ನಿಮ್ಗೆ ಅಲ್ಲಿ ಸಪ್ಲೈ ಕಾಣಲಿ ಅಂತ ನಾವು ಈ ಒಂದು ಬಲ್ಬ್ಗಳನ್ನ ಜೋಡಿಸಲಾಗಿದೆ. ಸೊ ಇದು ಸ್ನೇಹಿತರೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ವೈರಿಂಗ್ ಕನೆಕ್ಷನ್. ನೀವು ಹೆಚ್ಚಿನ ರೀತಿಯಾದಂತ ನಿಮಗೆ ವಿಡಿಯೋಗಳು ಬೇಕಾದ್ರೆ ಈ ಟೆಕ್ನಿಕ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಆದ್ರೂ 4 ನಿಮಿಷ ಆಯ್ತಾ?